ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದು ತಲತಲಾಂತರದಿಂದ ಬಂದಿರೋಂಥ ಒಡವೆಗಳು. ಆ ದುಡ್ಡನ್ನ ಸ್ತ್ರೀಧನ ಅಂತ ಕಲ್ಯಾಣಿ ಕೊಡ್ಬೇಕು ಅಂತ ಅಮ್ಮ ನಿರ್ಧಾರ ಮಾಡಿದ್ಲು. ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ಲು. ಅದಕ್ಕೆ ಅದನ್ನ ಹಾಗೆ ಎತ್ತಿಟ್ಟಿದ್ಲು ಅಮ್ಮ. ಆದ್ರೆ ನನ್ ತಮ್ಮನ್ ಜೊತೆ ಮದ್ವೆ ನಡೀಲಿಲ್ಲ ಅಲ್ವೇನಮ್ಮ? ನಾನ್ ಕೊಡ್ತೀನಿ ಅಂದಿದ್ದು ಕಲ್ಯಾಣಿ ಮದ್ವೆ ಮಾಡ್ಕೊಳ್ಳೋ ವರನಿಗಲ್ಲ ಪಲ್ಲವಿ, ನನ್ನ ಮೊಮ್ಮಗಳು ಕಲ್ಯಾಣಿಗೆ. ಅನುಪಮ, ಅಮ್ಮ ಹೋಗಿ ಒಡವೆಗಳನ್ನ ತಗೊಂಡ್ ಬಾ. ಸರಿಮಾ. ಇದನ್ನೆಲ್ಲ ಅಲಂಕಾರ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡ್ರೆ ನನ್ನ ಮೊಮ್ಮಗಳು ನಿಜವಾಗ್ಲೂ ಲಕ್ಷ್ಮೀ ದೇವಿ ಹಾಗಿರ್ತಾಳೆ ಅಲ್ವಾ ಅನುಪಮ? ಹೌದು ಅಮ್ಮ. ನಿನ್ ಮೊಮ್ಮಗಳಿಗೆ ಅಂತ ಅದೃಷ್ಟ ಬರೋದಕ್ಕೆ ನಾನ್ ಬಿಡ್ತೀನ ಅಮ್ಮ? ಅವಳು ಲಕ್ಷ್ಮೀ ದೇವಿ ಆಗಿರೋದಲ್ಲ, ನಾನು ಲಕ್ಷ್ಮೀ ದೇವಿ ಆಗಿ ಹೋಗ್ತೀನಿ. ದೇವ್ರಿ, ಇಷ್ಟು ಒಡವೆಗಳು ದುಡ್ಡು ಎಲ್ಲ ಆ ಬಿಕ್ನಾಸಿ ದಮಯಂತಿ ದೆವ್ವದ ಹತ್ರ ಹೋಗ್ತಿದ್ಯೆ, ಹೇಗಾದ್ರೂ ತಡಿಯಪ್ಪ. ಅನುಪಮ, ಏನಮ್ಮ? ಈ ಒಡವೆಗಳಿಗೆಲ್ಲ ಮೆರ್ಗ್ ಹಾಕ್ಸ್ಬಿಡು, ಅವ್ರು ಕೊಡ್ಬೇಕಲ್ವಾ? ಹಾಗೆ ಆಗ್ಲಮ್ಮ. ವಾರಸತ್ವದ ಒಡವೆಗಳನ್ನ ಒಂದು ಸಲ ಹಾಕೋತೀನಮ್ಮ ಅಂದಿದ್ದಕ್ಕೆ ಅದನ್ನ ಈ ಮನೆ ದೊಡ್ಡ ಸೊಸೆ ಮಾತ್ರ ಹಾಕೋಬೇಕು ಅಂತ ಇಷ್ಟು ವರ್ಷ ನನಗ್ ಕೊಟ್ಟಿಲ್ಲ. ಹಾಗ ನೀನು ಕೊಡಲ್ಲ ಅಂದ ಪ್ರತಿ ಸಲನೂ ಅನುಪಮ ಮೇಲಿರೋ ಕೋಪ ದ್ವೇಷದ ಜೊತೆಗೆ ಹೇಗಾದ್ರೂ ಮಾಡಿ ಆ ಒಡವೆಗಳನ್ನ ನನ್ನ ಸ್ವಂತ ಒಡವೆ ಮಾಡ್ಕೋಬೇಕು ಅಂತ ಶಪಥ ಮಾಡಿದ್ದೆ. ಇಷ್ಟು ವರ್ಷಕ್ಕೆ ಆ ದೇವ್ರು ಈಗ ನನ್ನ ಮೊರೆ ಕೇಳ್ದ. ನೀವಾಗಿ ನೀವೇ ಆ ಒಡವೆನ ನನ್ನ ಕೈಯಲ್ಲಿ ಕೊಡೋ ಹಾಗೆ ಮಾಡಿದಾನೆ. ಈ ಏಟಿಗಾದ್ರೂ ನಿಮ್ಮೆಲ್ರಿಗೂ ನನ್ನ ಬಗ್ಗೆ ಅರ್ಥ ಆಗ್ಬೇಕು. ಈ ದಮಯಂತಿ ಏನಾದ್ರೂ ಒಂದು ಸಲ ಅಂದುಕೊಂಡ್ರೆ ಸಾಧಿಸೋವರೆಗೂ ಅದನ್ನ ಬಿಡಲ್ಲ ಅಂತ. ಕಂದ, ನಿಮ್ಮ ಅಜ್ಜಿ ದಿನದಿಂದ ದಿನಕ್ಕೆ ರಾಕ್ಷಸಿ ತರ ಬದಲಾಗ್ತಿದ್ದಾರೆ. ಯಾವಾಗ ಯಾರು ಸಿಗ್ತಾರೋ, ಯಾರನ್ನ ಅಳಿಸ್ಬಹುದು ಅಂತ ಕಾಯ್ತಾ ಇರ್ತಾರೆ. ನಮ್ಮಮ್ಮ ನಮ್ಮ ಅಜ್ಜಿ ಒಂದು ದಿನ ಆರಾಮಾಗಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಅಷ್ಟೇ ಟಕ್ಕಂತ ಅವ್ರ ಮನಃಶಾಂತಿನ ಹಾಳು ಮಾಡ್ಬಿಡ್ತಾರೆ. ಇವಾಗ ಹೊಸದಾಗಿ ನಿಮ್ಮ ಅಜ್ಜಿಗೆ ವರದಕ್ಷಿಣೆ ನೆನಪಾಗಿದೆ. ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ವರದಕ್ಷಿಣೆ ಹೇಗ್ ಕೇಳ್ತಿದಾರೋ ನೋಡಿದ್ಯಾ? ಆದ್ರೂ ನಿನಗ್ ಹೇಳ್ಕೊಂಡ್ರು ಪಾಪ ನಿನ್ನಿಂದ ಏನ್ ಮಾಡಕ್ಕಾಗತ್ತೆ? ಒಂದ್ 5 ವರ್ಷ ಆದ್ರೆ ನಮ್ಮಮ್ಮನ ಯಾಕೆ ಹೀಗೆ ಅಳಿಸ್ತಿದ್ಯಾ ಅಂತ ಕೇಳ್ತಿದ್ದೆ. ಆದ್ರೂ ನಾನ್ ಬಿಡ್ತೀನಾ? ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಅಪ್ಪನ್ನೇ ಕೇಳ್ತೀನಿ. ಬಾ ಹೋಗೋಣ.
ಆಫೀಸರ್, ನೀವ್ ಮಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಯಾಕೆ? ಪೇಪರ್ ಓದೋದು ತಪ್ಪು ಅಂತ ಹೊಸದಾಗಿ ರೂಲ್ ಏನಾದ್ರು ಪಾಸ್ ಮಾಡಿದಾರಾ? ನೀವು ಅಂದ್ರೆ ನೀವೊಬ್ರೇ ಅಲ್ಲ, ನಿಮ್ಮ ಅಮ್ಮನೂ ಕೂಡ ಅಂತ. ಮತ್ತೆ ನಮ್ಮ ಅಮ್ಮನ ಮೇಲೆ ಏನ್ ಚಾಡಿ ಹೇಳೋದಕ್ಕೆ ಅಂತ ಬಂದೆ? ಚಾಡಿ ಅಲ್ಲ, ನಾನು ಹೇಳಿದ್ದನ್ನ ಕೇಳಿದ್ಮೇಲೆ ನಾನು ಹೇಳಿದ್ದು ನಿಜಾನೋ ಅಲ್ವೋ ಅಂತ ನಿಮ್ಮ ಅಮ್ಮನ್ನೇ ಕರೆದು ಕೇಳಿ. ಸ್ಟ್ರೈಟ್ ಆಗಿ ಪಾಯಿಂಟ್ಗೆ ಬಾ. ನಿಮ್ಮಮ್ಮ ಬಂದು ನಮ್ಮಮ್ಮನ ಹತ್ರ ವರದಕ್ಷಿಣೆ ಕೇಳಿದ್ರು. ನಮ್ಮಮ್ಮ ಕೇಳ್ತಿದ್ದ ಹಾಗೆ ನಿಮ್ಮ ಅಮ್ಮ ಅವರು ನಿಮ್ಮ ಅಜ್ಜಿಯವರು ಕೊಡ್ತೀನಿ ಅಂತ ಹೇಳಿದ್ರ? ಹೌದು. ಅಯ್ಯೋ, ನೈಸ್ ಜೋಕ್. ಅಷ್ಟಕ್ಕೂ ನಿಮ್ಮವ್ರ ಹತ್ರ ಏನಿದೆ ಅಂತ ಕೊಡ್ತಾರೆ? ಯಾಕೆಲ್ಲ ಶೌರ್ಯ? ₹1,00,00,000 ದುಡ್ಡು, ವಾರಸತ್ವದ ಒಡವೆಗಳು ನಮ್ಮಮ್ಮನ ಹತ್ರ ಭದ್ರವಾಗಿದೆ. ವರದಕ್ಷಿಣೆ ಹೆಸರಲ್ಲಿ ಆ ಸಿದ್ದು ಕೊಡೋದಕ್ಕೆ ಸಿದ್ಧವಾಗಿದ್ರು. ನಿನಗ್ ಕೊಡಲ್ಲ ಅಂತಾರೇನು? ಅಮ್ಮ, ಅಂದ್ರೆ ಕಲ್ಯಾಣಿ ಹೇಳ್ತಿರೋದು ನಿಜಾನಾ? ಇದ್ರಲ್ಲಿ ತಪ್ಪೇನಿದೆ ಶೌರ್ಯ? ಕೇಳಿಸ್ತಾ ಆಫೀಸರ್? ಅತ್ತೆ ಅವರಾಗೋರೆ ಬಂದು ಹೇಳ್ತಿದ್ದಾರೆ. ಅಮ್ಮ, ವರದಕ್ಷಿಣೆ ಕೇಳೋದು ಕಾನೂನು ಪ್ರಕಾರ ಅಪರಾಧ. ಅವ್ರು ಕೊಡ್ತೀನಿ ಅಂದ್ರೂ ತಗೊಳ್ಳೋದು ತಪ್ಪಾ? ಅವ್ರೇನ್ ಕೊಡ್ತೀನಿ ಅಂತ ಹೇಳಿಲ್ಲ, ನೀವೇ ವರದಕ್ಷಿಣೆ ಬೇಕು ಅಂತ ಪದೇ ಪದೇ ಅವರನ್ನ ಕೇಳಿದ್ದು. ನೀನು ಬಾಯಿ ಮುಚ್ಕೊಂಡಿರು. ಪ್ರತಿಯೊಂದು ಮಾತುಗೂ ಎದುರುತ್ತರ ಕೊಡೋದು ಅಭ್ಯಾಸ ಆಗೋಗಿದೆ. ಅಮ್ಮ, ಬಾಯಿ ಮುಚ್ಚಬೇಕಾಗಿರೋದು ಕಲ್ಯಾಣಿ ಅಲ್ಲ, ನೀನು. ವರದಕ್ಷಿಣೆ ಕೇಳೋದು ಕ್ಷಮಿಸೋಕಾಗದೇ ಇರೋ ಅಪರಾಧ. ಸೆಕ್ಷನ್ 498A ಪ್ರಕಾರ ವರದಕ್ಷಿಣೆ ಕೇಳೋರ್ಗೆ 7 ವರ್ಷ ಜೈಲ್ ಶಿಕ್ಷೆ ಸಿಗುತ್ತೆ. ಇಂಥದಕ್ಕೆಲ್ಲ ನಾನು ವಿರುದ್ಧ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೂ ಕೂಡ ಮತ್ತೆ ವರದಕ್ಷಿಣೆ ಕೇಳಿದ್ರೆ ಏನ್ ಅನ್ಕೋಬೇಕು? ಕಲ್ಯಾಣಿನೋ ಅಥವಾ ಅವ್ರ ಮನೆ ಕೊಡೋರು ಯಾರಾದ್ರೂ ಹೋಗಿ ನಮ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಕೊಟ್ರೆ ನಾನೇ ಬಂದು ನಿನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಏನೇ ನೀನ್ ಮಾಡಿದ್ದು? ಆಫೀಸರ್, ಫಸ್ಟ್ ಟೈಮ್ ನನಗ್ ಸಪೋರ್ಟ್ ಮಾಡಿದ್ರು ಅನ್ನೋ ಸಂತೋಷದಲ್ಲಿ ಮುತ್ತು ಕೊಟ್ಬಿಟ್ಟೆ ಅತ್ತೆ. ಸಾರಿ ಆಫೀಸರ್, ಸಂತೋಷನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಚಿಚಿ, ಆ ಕೆನ್ನೆ ಮೇಲೆ ನೋಡು. ಯಾರಾದ್ರೂ ನೋಡಿದ್ರೆ ನಾನು ಒರೆಸ್ತೀನಿ. ನೀವಿರಿ ಅತ್ತೆ. ಮುತ್ತು ಕೊಟ್ಟು ಆಫೀಸರ್ ಕೆನ್ನೆಗೆ ಗುರ್ತಾಗೋ ಹಾಗೆ ಮಾಡಿದ್ ನಾನೇ ಅಲ್ವಾ? ತಪ್ಪನ್ನ ಯಾರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಲ್ವಾ ಆಫೀಸರ್? ಹಾ, ಹೌದು. ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅಷ್ಟು ಆಸೆ ಪಡ್ತಿದ್ಯಾ? ಹಾಗಿದ್ರೆ ಒರ್ಸು. ಸರಿ, ಮಗುನ ಎತ್ಕೊಳ್ಳಿ. ಮಗು ಹಾಗೆ ನಿನ್ನ ಕೈಯಲ್ಲೇ ಇರ್ಬೇಕು. ಮಗು ಎತ್ಕೊಂಡೆ ಅದನ್ನ ಒರ್ಸು. ಅದೇ ಶಿಕ್ಷೆ. ಮಗು ಇದ್ರೆ ಕಷ್ಟ ಅಲ್ವಾ ಅತ್ತೆ? ಎದುರುಗಡೆ ಯಾರಿದ್ದಾರೆ ಏನು ಅಂತ ನೋಡ್ದೇನೆ ಮಿತಿ ಮೀರೋವಾಗ ಗೊತ್ತಿರ್ಬೇಕಿತ್ತು ನಿನಗೆ. ಏನು ಮಾಡ್ತೀಯೋ ನೀನ್ ಅದನ್ನ ಒರೆಸ್ಬೇಕು, ನಾನ್ ಅದನ್ನ ನೋಡ್ಬೇಕು. ನೀವ್ ಆಜ್ಞೆ ಮಾಡಿದ್ಮೇಲೆ ತಪ್ಪುತ್ತಾ ಅತ್ತೆ?
ನಾನ್ ಪಾಲಿಸ್ತೀನಿ. ಈ ಡೈಲಾಗ್ ಎಲ್ಲೋ ಹೇಳಿದಳಲ್ಲ. ನಿಮ್ಮ ಆಜ್ಞೆನ ಪಾಲಿಸ್ತೀನಿ. ಅಂದ್ರೆ ಇವಳೇನೋ ಮಾಡೋಕ್ ಹೊರಟಿದ್ದಾಳೆ. ಶೌರ್ಯ, ಏನೇ ನೀನ್ ಮಾಡ್ತಾ ಇರೋ ಕೆಲ್ಸ? ಹೇಗಾದ್ರೂ ಮಾಡಿ ಆಫೀಸರ್ ಕೆನ್ನೆಗಾಗಿರೋ ಲಿಪ್ಸ್ಟಿಕ್ ಮಾರ್ಕ್ನ ವರ್ಸು ಅಂದ್ರಿ. ವರ್ಸ್ಬಿಟ್ಟೆ. ಅಂದ್ರೆ ಹೇಗ ಒರ್ಸೋದು? ನೋಡಿದ್ರು ಆಫೀಸರ್, ಅತ್ತೆ ಹೇಳಿದ್ದನ್ನ ಮಾಡಿದ್ರು ತಪ್ಪೆ. ಅವ್ರು ಮಾಡ್ತಿರೋ ತಪ್ಪನ್ನ ಹೇಳಿದ್ರು ತಪ್ಪೇನೆ. ವರದಕ್ಷಿಣೆ ಕೇಳಿದ್ರೆ ಅಲ್ವಾ ತಪ್ಪು? ನಾನು ಕೇಳಿದ್ದು ವರದಕ್ಷಿಣೆ ಅಲ್ಲ, ನಿಮ್ಮಮ್ಮ ಕೊಡ್ತೀನಿ ಅಂತ ಹೇಳಿದ ಸ್ತ್ರೀಧನ. ಆವತ್ತು ನೀನೇ ಅಲ್ವಾ ಹೇಳಿದ್ದು ಶೌರ್ಯ, ಸ್ತ್ರೀಧನ ಕೊಡೋದು ತಗೊಳ್ಳೋದು ಅಪರಾಧ ಅಲ್ಲ ಅಂತ. ಹೌದಮ್ಮ. ಸ್ತ್ರೀಧನ ಅಂದ್ರೆ ತಮ್ಮ ಇಷ್ಟಪೂರ್ವಕವಾಗಿ ತಮ್ಮ ಮಗಳಿಗೆ ತಂದೆ ತಾಯಿ ಕೊಡೋ ಧನ. ಹಾಗೆ ತಗೊಂಡ್ರೆ ಅಪರಾಧ ಅಂತ ಎಲ್ಲೂ ಇಲ್ಲ. ಓಹೋ, ನೀವ್ ಹೀಗ್ ಹೇಳ್ತಿದ್ದೀರಾ ಅತ್ತೆ? ಸ್ತ್ರೀಧನ ಅಂದ್ರೆ ನನಗೆ ಕೊಡೋದಲ್ವಾ? ಅಂದ್ರೆ ನನ್ನ ಹತ್ರನೇ ಇರತ್ತೆ, ನಾನ್ ಯಾರಿಗೂ ಕೊಡಲ್ಲ. ಮೊದ್ಲು ನಮ್ಮ ಮನೆಗ್ ಬರ್ಲಿ, ಆಮೇಲೆ ಕಥೆನ ಹೇಗ್ ತಿರುಗಿಸ್ಬೇಕೋ ಹಾಗ್ ತಿರುಗಿಸ್ತೀನಿ. ಅನುಪಮ, ಅನುಪಮ, ಏನಮ್ಮ? ಒಡವೆಗಳನ್ನ ಮೆರುಗಾಕ್ಸೋದಕ್ಕೆ ಕರ್ಸು ಅಂತ ಹೇಳಿದ್ನಲ್ಲ. ಚಿನ್ನಿ ತಗೊಂಡ್ ಬರೋದಕ್ಕೆ ಹೋಗಿದ್ದಾನಮ್ಮ. ಕರ್ಕೊಂಡ್ ಬಂದಿದ್ದೀನಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮ್ಮ ಕುಟುಂಬದ ವಾರಸತ್ವದ ಒಡವೆಗಳನ್ನ ಮೆರುಗ್ ಹಾಕ್ಸಿ ತುಂಬಾ ದಿನಗಳಾಗಿತ್ತು. ಇವಾಗ ಮತ್ತೆ ನಿಮ್ಮ ಕೆಲಸ ಬಂದಿದೆ. ಹುಷಾರಾಗಿ ಮೆರುಗ್ ಹಾಕಿ. ನನ್ನ ಮೊಮ್ಮಗಳು ಆ ಒಡವೆಗಳನ್ನ ಹಾಕೊಂಡ್ರೆ ಲಕ್ಷ್ಮೀ ದೇವಿ ತರ ಕಾಣಿಸ್ಬೇಕು. ಖಂಡಿತ ಅಮ್ಮ. ಅನುಪಮ, ಏನಮ್ಮ? ಹೋಗಿ ಒಡವೆಗಳನ್ನ ತಗೊಂಡ್ ಬಾ. ಸರಿಮ್ಮ. ಏನ್ ಪಾರ್ವತಿ? ಒಡವೆಗಳಿಗೆ ಮೆರುಗ್ ಹಾಕಿಸ್ತಿದ್ದೀನ್ರಿ. ತಗೊಳ್ಳಿ ಒಡವೆಗಳನ್ನ. ಕನ್ಸು, ಈ ವಾರಸತ್ವದ ಒಡವೆಗಳು ನಂದಾಗ್ಬೇಕು ಅನ್ನೋದು, ಅದ ನಾಳೆ ಪೂರ್ತಿ ಆಗತ್ತೆ. ಇಲ್ಲಿರೋ ಒಡವೆನೆಲ್ಲ ಎತ್ಕೊಂಡು ಹೋಗೋ ತರ ಹೀಗ್ ನೋಡ್ತಿದ್ದಾರೆ.
ರಾಮಯ್ಯ ಅವರೇ, ಈ ಒಡವೆಗಳು ಎಷ್ಟು ಬೆಲೆ ಬಾಳ್ಬೋದು ಅಂತೀರಾ? ಈಗಿನ ಬಂಗಾರ ಆಗಿದ್ರೆ ಈಗ್ಲೇ ಬೆಲೆ ಹೇಳ್ತಿದ್ದೆ ಕಣಮ್ಮ. ಆದ್ರೆ ಇದು ಪ್ರಾಚೀನ ಒಡವೆಗಳು, ಹಳೆ ಬಂಗಾರ. ಇವತ್ತಿನ ಬೆಲೆ 2ರಷ್ಟಿರತ್ತೆ. ಕೋಟಿಗಟ್ಲೆ ಅಂತ ಅನ್ಕೊಂಡ್ರು ಈ ಒಡವೆಗಳು 2 ಕೋಟಿ ಇರ್ಬೋದು, ಅಷ್ಟೇ ಅಲ್ವಾ? ಅಷ್ಟೇ ಅಮ್ಮ. ಮತ್ತೆ ನಿಮಗೆ ಸಂದೇಹ ಅನುಮಾನಗಳಿದ್ರೆ ಆಮೇಲೆ ಪರಿಹರಿಸ್ಕೊಳ್ಳಿ. ಮೊದಲು ಅವ್ರ ಕೆಲಸ ಮಾಡ್ಕೊಳ್ಳೋದು ಬಿಡಿ. ಚಿನ್ನಿ, ಅವ್ರನ್ನ ಕರ್ಕೊಂಡು ಹೊರಡು. ಸರಿನಪ್ಪ, ನೀವು ಬನ್ನಿ ರಾಮಯ್ಯ. ಹಾ, ನಡೀರಿ. ಅತ್ತೆ, ಎಲ್ಲ ಒಡವೆಗಳು ಕೊಟ್ಟು ಕಳ್ಸ್ಬಿಟ್ರ? ಸ್ವಲ್ಪ ಕಲ್ಯಾಣಿ ಕೊಟ್ಟು ಸ್ವಲ್ಪ ನಮಗಿಟ್ಕೊಳ್ಬೋದಿತ್ತಲ್ವಾ? ನಮ್ಮ ವಂಶದ ಒಡವೆಗಳು ಪೂರ್ತಿ ಒಬ್ರತ್ರನೇ ಇರೋದು ಈ ಮನೆ ಸಂಪ್ರದಾಯ. ಎಲ್ ನೋಡು ಪಲ್ಲವಿ, ಕೊಡೋರ್ಗೆ ಇಲ್ದೇ ಇರೋ ಸಂಕಟ ನಿನಗ್ಯಾಕೆ? ಇಷ್ಟಕ್ಕೂ ನಮ್ಮಮ್ಮ ಕೊಟ್ಟು ಮಾತಕ್ ತಪ್ಪಲ್ಲ ಬಿಡು. ಒಡವೆಗಳು ನನ್ನ ಮನೆಗ್ ಬರ್ಲೇಬೇಕು. ಹಾಗ್ ಸುಮ್ನೆ ನೋಡ್ಕೊಂಡ್ ನಿಂತಿದ್ಯಲ್ಲ. ಪಲ್ಲವಿ ಏನೋ ಅಡ್ಡಿ ಮಾಡ್ಬೇಕು ಅಂತಾನೆ ನೋಡ್ತಾ ಇದ್ದಾಳೆ. ನನ್ನ ಒಡವೆಗಳು ನನಗ್ ಬೇಕು ಅಂತ ಜೋರಾಗಿ ಕೇಳು. ಅವ್ರು ಕೊಡ್ತಿರೋದು ವರದಕ್ಷಿಣೆ ಆದ್ರೆ ಅದ್ ನಿಮಗ್ ಬರತ್ತೆ. ಸಿಗ್ಲಿಲ್ಲ ಅಂದ್ರೆ ನೀವ್ ಬೇಜಾರ್ ಮಾಡ್ಕೋಬೇಕು. ಆದ್ರೆ ನಮ್ಮ ಅಜ್ಜಿ ಕೊಡ್ತಿರೋದು ಸ್ತ್ರೀಧನ ಅಲ್ವಾ? ಅವ್ರು ಕೊಡದೇ ಇದ್ರೆ ಬೇಜಾರ್ ನಾನ್ ಮಾಡ್ಕೋಬೇಕು. ಕೊಡುವಾಗ ಕೊಡ್ತಾರೆ, ಅದ್ರಲ್ಲೂ ಯಾವಾಗ ಕೊಡ್ಬೇಕು ಅನ್ಸುತ್ತೋ ಅವಾಗ. ಚಿಕ್ಕವಳಾಗಿದ್ರು ನೀನ್ ಕರೆಕ್ಟ್ ಆಗಿ ಹೇಳ್ದೆ ಕಲ್ಯಾಣಿ. ಪಲ್ಲವಿ, ನೀನ್ ಸುಮ್ನೆ ಇರು. ಇಲ್ ನೋಡು ಕಲ್ಯಾಣಿ, ನೀನ್ ಹೀಗ್ ಅಡ್ಡ ದಾರಿಲ್ ಬಂದ್ರೆ ನಾನ್ ಯಾವ ದಾರಿಲ್ ಬರ್ತೀನೋ ನನಗೆ ಗೊತ್ತಿಲ್ಲ. ಆಮೇಲೆ ಪರಿಣಾಮಗಳು ತುಂಬಾ ಕೆಟ್ಟದಾಗಿರತ್ತೆ, ಹೇಳ್ತಾ ಇದೀನಿ. ಹೆದರಿಸ್ತಾ ಇದೀರಾ ಅತ್ತೆ? ಅಥವಾ ವರದಕ್ಷಿಣೆ ಕೇಳ್ತಿದ್ದೀರಾ? ಹೇಳಿ. ನೀವಿವಾಗ ಹೇಳಿದ್ರ ಬಗ್ಗೆ ನನ್ನ ಆಫೀಸರ್ ಜೊತೆ ಮಾತಾಡ್ಬೇಕಾಗತ್ತೆ. ಈಗ ಅವನು ಇಲ್ಲಿಗೆ ಬಂದ್ರೆ ಖಂಡಿತ ಅವನು ಬೇಡ ಅಂತಾನೆ ಹೇಳ್ತಾನೆ. ಕೊಟ್ಟು ಮಾತನ್ನ ತಪ್ಪೋದು ನಮ್ಮನೇಲಿ ಯಾವತ್ತೂ ನಡೆಯಲ್ಲ. ವಂಶದ ಒಡವೆಗಳ ಮೇಲೆ ಎಲ್ಲ ಹಕ್ಕು ಅನುಪಮಂದೆ. ಅನುಪಮಂಗೆ ಯಾರು ಕೊಡ್ಬೇಕು ಅನ್ಸುತ್ತೋ ಅವ್ರಿಗೆ ಕೊಡ್ತಾಳೆ. ನನಗ್ ತಾನೇ ಯಾರಿದ್ದಾರಮ್ಮ? ಕಲ್ಯಾಣಿ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋದನ್ನ ಬಿಟ್ರೆ ಕಲ್ಯಾಣಿ ಅಂದ್ರೆ ನನಗ್ ಪ್ರಾಣ. ಕಲ್ಯಾಣಿಗೋಸ್ಕರ, ಕಲ್ಯಾಣಿ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ಅಂಥದ್ರಲ್ಲಿ ಒಡವೆಗಳು ಕೊಡಲ್ವಾ? ನನ್ನ ಮಗಳು ನನ್ನ ಕಣ್ಣು ಮುಂದೆ ಸಂತೋಷವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಆನಂದ ನನ್ಗೇನ್ ಬೇಕು ಅಲ್ವಾ ಅಮ್ಮ? ಕೇಳಿದ್ಯಾ ದಮಯಂತಿ? ಇನ್ ಯೋಚನೆ ಮಾಡ್ಬೇಡ. ಏನೇ ಆದ್ರೂ ನನ್ನ ಮೊಮ್ಮಗಳಿಗೆ ನಾನು ಕೊಡ್ತೀನಿ ಅಂದಿದ್ದ ಒಡವೆ ದುಡ್ಡು ಎಲ್ಲ ನಾಳೆ ಬೆಳಗಾಗೋದ್ರೊಳಗೆ ಕೊಟ್ಬಿಡ್ತೀನಿ. ಅಜ್ಜಿ, ನೀವ್ ಹೀಗೆ ಕೊಡ್ತೀನಿ ಅಂತಿದ್ರೆ ದಮಯಂತಿ ಅತ್ತೆ ಕೇಳ್ತಾನೆ ಇರ್ತಾರೆ. ವರದಕ್ಷಿಣೆ ಕೇಳೋದು ತಪ್ಪು ಅಂತ ಆಫೀಸರ್ ಹೇಳಿದ್ದಕ್ಕೆ ಅತ್ತೆ ಅದಕ್ಕೆ ಇನ್ನೊಂದು ಹೆಸರಿಟ್ಟು ಸ್ತ್ರೀಧನ ಅಂತ ಕೇಳ್ತಿದ್ದಾರೆ. ನಿಮ್ಮಿಂದ ಅಂತೂ ಆಫೀಸರ್ ದುಡ್ಡನ್ನು ಬಯಸ್ತಿಲ್ಲ ಅಮ್ಮ. ಆಫೀಸರ್ ಒಳ್ಳೆಯವ್ರೆ, ಅರ್ಥ ಮಾಡ್ಕೋತಾರೆ. ನಿಮ್ ಹತ್ರನೇ ದುಡ್ಡು ಒಡವೆನ ಇಟ್ಕೊಂಡ್ಬಿಡಿಮ್ಮ. ನನ್ನ ಮಗ ಒಳ್ಳೆಯವನೇ, ಅಮಾಯಕ ಕೂಡ. ನಿಮ್ಮಂತವ್ರು ಪ್ರೀತಿಯಿಂದ 4 ಮಾತುಗಳನ್ನ ಆಡ್ಬಿಟ್ರೆ ಕರ್ಗೋಗ್ತಾನೆ. ಅವನ ಹಣೆ ಬರಹ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನನಗ್ ತಾಳಿ ಕಟ್ಟದ. ಯಾವ ಮುಹೂರ್ತದಲ್ಲಿ ತಾಳಿ ಕಟ್ಟೋದ್ನೋ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮನಃಶಾಂತಿ ಅಂತೂ ಮೊದ್ಲೇ ಇಲ್ಲ. ಕೊನೆ ಪಕ್ಷ ದುಡ್ಡು ಒಡವೆನಾದ್ರೂ ಬರುತ್ತೆ ಅನ್ಕೊಂಡ್ರೆ ಗಂಡನ್ ಮನೆ ಕಾಲಿಟ್ ಮೇಲೂ ಕೂಡ ತವ್ರ ಮನೆ ಬಗ್ಗೆನೇ ಯೋಚಿಸ್ತಿದ್ಯಾ? ಇದೆಂತ ಸಂಸ್ಕಾರನೋ ನನಗಂತೂ ಅರ್ಥ ಆಗ್ತಿಲ್ಲ. ಬಾಯ್ ಮುಚ್ಚು, ಬಾಯ್ ಮುಚ್ಚು, ಬಾಯ್ ಮುಚ್ಚು, ಬಾಯ್ ಮುಚ್ಚು, ಬಾಯ್ ಮುಚ್ಚು. ಸಂಸ್ಕಾರದ ಬಗ್ಗೆ, ಪದ್ಧತಿಗಳ ಬಗ್ಗೆ ನೀನು ಹೇಳಬೇಕು, ನಾವು ಕೇಳಬೇಕು. ಇದಕ್ಕಿಂತ ಇನ್ನೊಂದು ತಮಾಷೆ ಇದೆಯಾ? ಅಪ್ಪ, ಕರಿಬೇಡ ನನ್ನ.
ನೀ ನನ್ನ ಮಗಳು, ನೀನ್ ಹೀಗೆ ಬೆಳೆದಿದ್ಯಾ ಅಂತ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ಏನು ಅಂದ್ರೆ ದಮಯಂತಿ ನಮ್ಮ ಮಗನ್ ಹಾಗಲ್ಲ, ಅವಳಿಗೆ ದಿನ ದಿನಕ್ಕೆ ಸ್ವಾರ್ಥ ಹೆಚ್ಚಾಗ್ತಿದೆ. ತಾಯಿಯಾಗಿ ನಾನು ಹೇಳೋಕಾಗ್ತಿಲ್ಲ, ಅದಕ್ಕೆ ನೀವಾದ್ರೂ ಹೇಳಿ, ಇಲ್ಲ ಅಂದ್ರೆ ದಮಯಂತಿ ದೊಡ್ಡವಳಾದ್ಮೇಲೆ ಅವಳಿಂದ ಸಮಸ್ಯೆಗಳೇ ಹೆಚ್ಚಾಗ್ತಾ ಹೋಗ್ತವೆ. ಆ ತರ ನಿಮ್ಮಮ್ಮ ನನಗೆ ಹೇಳಿದಾಗ, ಹೋಗ್ಲಿ ಬಿಡು ಪಾರ್ವತಿ, ಚಿಕ್ಕ ಹುಡುಗಿ, ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾಳೆ. ಹೀಗಿರಬಾರ್ದಮ್ಮ, ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಅಂತ ಹೇಳಿದ್ರೆ ಅವಳ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಆ ದಿವಸ ಈ ನಿಮ್ಮ ಅಮ್ಮನ ಬಾಯಿನ ನಾನೇ ಮುಚ್ಚಿಸ್ದೆ. ಆದರೆ ಇವತ್ತು ನೀನು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಾನು ಮಾಡಿದ್ದೆ ಸರಿ ಅನ್ನೋ ರೋಗದಲ್ಲಿ ನಿನಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ತಾ ಇದೀಯಾ. ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ರೂ ಒಂದಲ್ಲ ಒಂದ್ ದಿವಸ ನಿನಗೆ ಚೀಮಾರಿ ಹಾಕ್ತಾರೆ. ಕಟ್ಕೊಂಡಿರೋ ಗಂಡ ಹೆತ್ತು ಮಗನೂ ಕೂಡ.